ಸಂತೋಷ ಬೇಕೇ? ಸಂತೋಷ ಬೇಕಾದರೆ ಈ 3 ವಿಚಾರಗಳನ್ನು ನೆನಪಿಟ್ಕೊಳ್ಳಿ. ಯಾವುದಾ 3 ವಿಚಾರಗಳು? ನೀವು ಮಾಡಿದ ತಪ್ಪುಗಳನ್ನು ಅಥವಾ ನಿಮಗಾದ ಅನ್ಯಾಯವನ್ನು, ನಿಮಗಾಗಿರುವಂಥ ಕಷ್ಟವನ್ನು ನೆನೆದು ಅದರ ಬಗ್ಗೆಯೇ ಚಿಂತೆ ಮಾಡಿ ನಿಮ್ಮ ತಲೆಯನ್ನು ಬಿಸಿ ಮಾಡ್ಕೋಬೇಡಿ. ತಲೆಯನ್ನು ಬಿಸಿ ಮಾಡಿಕೊಂಡ್ರೆ ಏನು ಉಪಯೋಗ ಇಲ್ಲ. ಕಳೆದು ಹೋಗಿ ಆಯಿತು, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಅದನ್ನೇನು ಸರಿ ಮಾಡೋಕ್ಕಾಗೋದಿಲ್ಲ. ಆದರೆ ಮುಂದಕ್ಕೆ ಬರುತ್ತೆ ಒಳ್ಳೆಯ ಗುಣಗಳು, ಒಳ್ಳೆಯ ಕಾಲಗಳು, ಒಳ್ಳೆಯ ವಿಷಯಗಳು ಎಲ್ಲವೂ ಬರುತ್ತೆ. ನೀವು ಸಂತೋಷ ಪಡ್ಬೋದು. ಹಿಂದೆ ನಡೆದಿದ್ದನ್ನು ಮರೆತು ಬಿಡಿ. ಅದರ ಬಗ್ಗೆ ಚಿಂತೆ ಮಾಡಲೇಬಾರ್ದು, ನೆನಪು ಮಾಡಿಕೊಳ್ಳಲೇಬಾರ್ದು. ನಮಗೆ ಕನಸು ಕಾಣಲು ಬೇಕಷ್ಟಿದೆ. ಆದರೆ ನಾವು ಹಾಗಾಗಬೇಕು, ಹೀಗಾಗಬೇಕು, ನಮ್ಮಿಂದ ಹಿಂಗಾಗಬೇಕು, ಹಂಗಾಗಬೇಕಂತ ನೀವು ಯೋಚನೆ ಮಾಡಿ ಯಾವುದೇ ವಿಷಯವನ್ನು ಮಾಡಬೇಡಿ. ಹಾಗೆ ಮಾಡುವುದರಿಂದ ನಿಮ್ಮ ಯೋಚನೆ ಮಾಡುವುದರಲ್ಲಿ ನೀವು ಯೋಚಿಸ್ತಾ ಇದ್ದೀರಿ, ನಾನು ಹಂಗಾಗ್ತೇನೆ, ಹಿಂಗೆ ಮಾಡಬೇಕು ಅಂತ. ಅದರಲ್ಲಿ ನಿಮಗೆ 85% ನಡೆಯೋ ವಿಷಯ ಅಲ್ಲ. 15 ನಿಮಿಷದಲ್ಲಿ ಯಾವುದಾದ್ರೂ ಒಂದು ನಡೆಯಬಹುದು. ಆದರೆ ನೀವು ಯೋಚಿಸದೇ ರೀತಿಯಲ್ಲಿ ನಿಮ್ಮ ಅಭಿವೃದ್ಧಿ ಆಗ್ಬೋದು. ಅದನ್ನು ನೀವು ಚಿಂತೆ ಮಾಡಿ. ನಾನು ಆಗಬಹುದು, ಆಗಿಲ್ಲ ಅಂದಮೇಲೆ ಮತ್ತೆ ನಿಮಗೆ ದುಃಖ ಆಗುತ್ತೆ, ಸಂಕಟವಾಗುತ್ತೆ. ಆದ್ದರಿಂದ ನಿಮ್ಮ ಸಂತೋಷ ಹೊರಟು ಹೋಗುತ್ತೆ. ಹಾಗೆ 3ನೇದು, ಸಂತೋಷ ಯಾರೂ ತಂದು ಕೊಡೋದಿಲ್ಲ. ಸಂತೋಷ ಯಾರಿಂದಲೂ ನಮಗೆ ಸಿಗೋದಿಲ್ಲ. ಸಂತೋಷ ಬೇಕಾದರೆ ನಾವಾಗಿಯೇ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸಿನಲ್ಲೇ ಸಂತೋಷ ಹುಟ್ಟಬೇಕು. ನಮ್ಮ ಮನಸ್ಸಿನಲ್ಲೇ ಸಂತೋಷ ಹುಟ್ಟಿದರೆ ಮಾತ್ರ ನಾವು ಸಂತೋಷವಾಗಿರಲು ಸಾಧ್ಯ. ಅದನ್ನು ಯಾರೂ ತಂದು ಕೊಡೋದಿಲ್ಲ, ಯಾರಿಂದಲೂ ಕೇಳಿ ಪಡೆಯೋಕ್ಕಾಗೋದಿಲ್ಲ. ಸಂತೋಷ ನಮ್ಮ ಒಳಗೆ ಹುಟ್ಟಬೇಕು. ಅದಕ್ಕೆ ನಾವೇನು ಮಾಡಬೇಕು? ನಮಗೆ ಸಂತೋಷವಾಗುವಂಥ ಕೆಲಸಗಳನ್ನೇ ಮಾಡಬೇಕು. ಸಂತೋಷವಾಗುವಂಥ ರೀತಿಯಲ್ಲೇ ನಾವು ಬದುಕಬೇಕು. ಆಗ ಮಾತ್ರ ನಾವು ಸಂತೋಷವಾಗಿರಲು ಸಾಧ್ಯ. ಈ 3 ವಿಚಾರಗಳನ್ನೇ ನೀವು ನೆನಪಿಟ್ಟುಕೊಂಡ್ರೆ ನೀವು ಜೀವನ ಇಡೀ ಸಂತೋಷವಾಗಿರಲು ಸಾಧ್ಯ.